ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವು ಏನೇ ಹೇಳಿ ಬಾಸ್, ನೀವು ತುಂಬಾ ತಪ್ಪು ಮಾಡ್ತಾ ಇದ್ದೀರಾ. ಗೌರಿಯವರೇ ನಡೆದಿರೋದೆಲ್ಲ ಮರ್ತು ಮೂವ್ ಆನ್ ಆಗಿರುವಾಗ ನೀವ್ಯಾಕೆ ಇನ್ನು ಕೊರಗ್ತಾ ಇದ್ದೀರಾ? ನೀವು ದೇವದಾಸನ್ ತರ ಇರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಬಾಸ್. ನೀವು ಹೀಗೆ ಇದ್ರೆ ದೇವ್ರಂತ ಗಂಗೆ ಅತ್ತಿಗೆಗೆ ಮೋಸ ಮಾಡ್ದಂಗಾಗುತ್ತೆ. ನೀನ್ ನನ್ನ ಸಮಾಧಾನ ಮಾಡೋ ಸ್ಥಿತಿಲಿಲ್ಲ. ನನ್ನ ಸ್ಥಾನದಲ್ಲಿ ನಿಂತು ನೋಡಿದ್ರೆ ನನ್ನ ಕಷ್ಟ ಏನು ಅಂತ ನಿನಗೆ ಅರ್ಥ ಆಗತ್ತೆ. ನಾನು ಎಷ್ಟೇ ಪ್ರಯತ್ನ ಪಟ್ರು ಗೌರಿ ಅವ್ರನ್ನ ಮರೆಯೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಕೇಳಿ. ಅವರನ್ನ ಬಿಟ್ಟು ಬೇರೆ ಯಾರು ಆ ಜಾಗನ ತುಂಬಕ್ ಸಾಧ್ಯ ಇಲ್ಲ ಕೇಳಿ. ಗಂಗೆ ಕೂಡ. ಆಗುತ್ತೆ ಬಾಸ್, ಖಂಡಿತ ಆಗುತ್ತೆ. ಆದ್ರೆ ನೀವು ಮನಸ್ಸು ಮಾಡ್ತಾ ಇಲ್ಲ ಅಷ್ಟೇ. ಗಂಗೆ ಅತ್ತಿಗೆ ನಿಮ್ಮನ್ನ ತುಂಬಾ ನಂಬಿದ್ದಾರೆ. ಅವ್ರ ಮನಸ್ಸಿಗೆ ಎಷ್ಟು ಅಂತ ನೋವು ಕೊಡ್ತೀರಾ? ಕೇಳಿ, ನೀನ್ ಹೇಳ್ತಾ ಇರೋದು ನಿಜ. ಗಂಗೆ ನನ್ನನ್ನ ತುಂಬಾ ನಂಬಿದಾಳೆ. ಆದ್ರೆ ನನಗೆ ಆ ಸಂಬಂಧನ ಉಳಿಸ್ಕೊಳ್ಳೋ ಯೋಗ್ಯತೆನೇ ಇಲ್ವಲ್ಲ. ಯಾಕಾಗಲ್ಲ ಬಾಸ್? ಒಂದು ಸಲ ಗೌರಿಯವರ ನೆನಪನ್ನ ಸೈಡಿಗಿಟ್ಟು ಗಂಗೆ ಅತ್ತಿಗೆಗೋಸ್ಕರ ಬದುಕು ನೋಡಿ. ಇಲ್ಲ, ಆ ಪ್ರಯತ್ನದಲ್ಲಿ ನಾನು ಸೋಲ್ತಾನೆ ಇದ್ದೀನಿ. ತಾಳಿ ಕಟ್ಟಿರೋ ಹೆಂಡತಿ ಆಸೆನ ನೆರವೇರ್ಸೋಕ್ಕೂ ಆಗ್ತಾ ಇಲ್ಲ. ಅವಳ ಹತ್ರ ಸತ್ಯ ಹೇಳೋ ಧೈರ್ಯನೂ ಇಲ್ಲ. ಇವತ್ತು ಗಂಗೆ ನಾನ್ ಯಾಕೆ ಅವಳ ಜೊತೆ ಗಂಡನ್ ತರ ಇಲ್ಲ ಅಂತ ಕೇಳಿದ್ಲು. ಅವಳಿಗೆ ನನ್ನ ಫ್ರೆಂಡ್ ಆಗಿರೋದು ಬೇಕಾಗಿಲ್ಲ, ಗಂಡನಾಗಿ ನಾನು ಅವಳ ಜೊತೆ ಇರ್ಬೇಕಂತೆ. ಆದ್ರೆ ನಾನು ಅವಳ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗ್ದೆ ಅವಳ ಮೇಲೆ ಕೂಗಾಡ್ ಬಂದೆ. ಅಭಯ್ ಅವರೇ, ಕೇಳಿ,